ವೀಕ್ಷಕರೇ ನಮಸ್ಕಾರ. ಕೆಪಿ ಕನ್ಸ್ಟ್ರಕ್ಷನ್ ಕಡೆಯಿಂದ ನಾಗರಬಾವಿಲಿ ಒಂದು ಆರ್ಸಿಸಿ ರೆಡಿ ಆಗಿದೆ. ಅದರ ಬಗ್ಗೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕನ್ಸ್ಟ್ರಕ್ಷನಲ್ಲಿ ಫಾಲೋ ಮಾಡಿ. ಎಲೆಕ್ಟ್ರಿಕಲ್ ವರ್ಕು, ಸೆಂಟ್ರಿಂಗ್ ವರ್ಕು, ಬರ್ವೆಂಡಿಂಗ್ ವರ್ಕು ಎಲ್ಲ ಕಂಪ್ಲೀಟ್ ಆಗಿ ಇವತ್ತು ಆರ್ಸಿಸಿ ರೆಡಿ ಆಗಿದೆ. ಇದು 2 ವೇ ಸ್ಲ್ಯಾಬ್ ಅಂದರೆ ಈ ಥರ ಕೊಡ್ತಾರೆ. ಈ ಥರ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಲೋಡ್ ಬೇರಿಂಗು. ಈ ಕಡೆಗೂ ಪೈಪ್ ಎಲೆಕ್ಟ್ರಿಕಲ್ ಪೈಪು ಬಾಕ್ಸು 10 ಪಾಯಿಂಟ್ ಎಲ್ಲೆಲ್ಲಿ ಬೇಕು ಕೆಳಗಡೆ ಮನೆಗೆ ಯಾವ ಥರ ಬೇಕೋ ಆ ಥರ ಪಾಯಿಂಟ್ಗಳು ಮಾಡಿರ್ತೀವಿ. ಇದು ಆರ್ಸಿಸಿ ಬೀಮ್ ಇದು. ಮತ್ತು ಆರ್ಸಿಸಿ ಜೊತೆ ಈ ಥರ ಕವರ್ ಬ್ಲಾಕ್ ಕೊಟ್ಕೋಬೇಕು. ಸ್ಟೀಲ್ಗೂ ಮತ್ತು ಕೆಳಗಡೆ ಹೋಗ್ಬಾರ್ದು ಅಂತೇಳಿ ಪ್ಯಾಕಿಂಗ್ ಕೊಡೋದು ಕವರ್ ಬ್ಲಾಕು. ಈ ಥರ ಕವರ್ ಬ್ಲಾಕ್ ಕೊಟ್ಟರೆ ನಮ್ಗೆ ಏನಾಗುತ್ತೆ ಅಂದರೆ ಆರ್ಸಿಸಿಯಲ್ಲಿ ಒಳಗಡೆ ರಾಡ್ ಜೊತೆ ನೀಟಾಗಿ ಕಾಂಕ್ರೀಟ್ ಬಾಂಡಿಂಗ್ ಆಗುತ್ತೆ. ಬಾಂಡಿಂಗ್ ಆದಾಗ ಆರ್ಸಿಸಿ ಸ್ಟ್ರೆಂತ್ ಇರುತ್ತೆ. ಸ್ಟೀಲಲ್ಲೂ ರಸ್ಟ್ ಫಾರ್ಮ್ ಆಗೋಲ್ಲ. ಮತ್ತು ಅಷ್ಟು ಚೆನ್ನಾಗಿ ಸ್ಟೀಲ್ ಜೊತೆ ಬಾಂಡಿಂಗ್ ಆದಾಗ ನಿಮಗೆ ಸ್ಟ್ರೆಂತು ಜಾಸ್ತಿ ಇರುತ್ತೆ. ಈ ಥರ ಸಂಕನ್ಗಳು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಈ ಥರ ಸಂಕನ್ ಮಾಡಿದ್ರೆ ಪ್ಲಸ್ ನಿಮಗೆ ಪೈಪ್ಲೈನ್ ಎಲ್ಲ ನೀಟಾಗಿ ರನ್ ಆಗಿ ಆ ಕಡೆ ಔಟ್ ಸೈಡ್ಗೆ ನಿಮಗೆ ಪೈಪ್ಲೈನ್ ಹೋಗುತ್ತೆ. ಅದಕ್ಕೋಸ್ಕರ ಈ ಸಂಕನ್ ಮಾಡಿದ್ದೀವಿ. ಇವತ್ತು ಆರ್ಸಿಸಿಗೆ ಪ್ಲಾನ್ ಮಾಡಿದ್ದೀವಿ. ಆರ್ಸಿಸಿ ಹಾಕೋಕ್ಕೆ ಮುಂಚೆ ನಾವು ಏನೇನು ಚೆಕ್ ಮಾಡಬೇಕು ಅಂದರೆ ಕವರ್ ಬ್ಲಾಕು ನೀಟಾಗಿ ಕೊಟ್ಟಿದ್ದೀವಾ, ಆಮೇಲೆ ಸ್ಟೀಲು ಸ್ಟ್ರಕ್ಚರಲ್ಲಿ ಏನೇನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಬರ್ಬೆಂಡಿಂಗ್ ವರ್ಕ್ ಮಾಡಿದ್ದೀವಾ ಅದೆಲ್ಲ ನೀಟಾಗಿ ಚೆಕ್ ಮಾಡ್ಕೊ. ಎಲೆಕ್ಟ್ರಿಕಲ್ ಮತ್ತು ಕೆಳಗಡೆ ಮನೆ ಏನು ಥರ ಆರ್ಸಿಸಿ ಕೆಳಗಡೆ ಇನ್ನರ್ ಮೆಜರ್ಮೆಂಟಲ್ಲಿ ಫ್ಯಾನ್ ಬಾಕ್ಸ್ಗಳೆಲ್ಲ ನೀಟಾಗಿ ಇಟ್ಟಿದ್ದಾರಾ ಆಸ್ ಪರ್ ಮೆಜರ್ಮೆಂಟು ಎಲ್ಲ ಆರ್ಕಿಟೆಕ್ಟ್ ಡಿಸೈನ್ ಕೊಟ್ಬಿಡ್ತಾರೆ. ಅದ್ರ ಪ್ರಕಾರ ಎಲ್ಲ ಮಾಡಿದ್ದಾರಾ ಒಂದ್ಸತಿ ನೀಟಾಗಿ ಚೆಕ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಮತ್ತು ಉಯ್ಯಾಲೆ ಹುಕ್ಕು ಆ ಥರದ್ದು ಏನಾದ್ರು ಸೀಲಿಂಗಲ್ಲಿ ಬೇಕು ಅಂದರೆ ಇಲ್ಲಿ ಉಯ್ಯಾಲೆ ಹುಕ್ ಇಟ್ಟಿದ್ದೀವಿ. ಈ ಥರ ಏನಾದ್ರು ಇದ್ದರೆ ನಿಮ್ಗೆ ಬೇಕು ಅಂದರೆ ಇದ್ರ ಜೊತೆ ಇಟ್ಕೊಬಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸಿಮೆಂಟ್ ಮೂಟೆನೂ ಅನ್ಲೋಡ್ ಆಗ್ತಿದೆ. ಗ್ಯಾಂಗ್ ಮಿಷಿನೆಲ್ಲ ಲಿಫ್ಟ್ ಫಿಟ್ ಆಗಿದೆ. ಆರ್ಸಿಸಿ ಹಾಕೋಕ್ಕೆಲ್ಲ ಪ್ರಾರಂಭ ಸ್ಟಾರ್ಟ್ ಆಗಿದೆ. ಈಗ ಆರ್ಸಿಸಿ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಚೆಕ್ ಮಾಡಿಕೊಂಡು ನಾವು ಆರ್ಸಿಸಿ ಸ್ಟಾರ್ಟ್ ಮಾಡಬೇಕು. ಕಾಂಕ್ರೀಟಲ್ಲಿ ವೈಬ್ರೇಟರ್ ಬಿಟ್ಟಾಗ ಕಾಂಕ್ರೀಟ್ ನೀಟಾಗಿ ಪ್ಯಾಕಿಂಗ್ ಆಗಿ ಕಂಫರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ವೈಬ್ರೇಟರ್ ಯೂಸ್ ಮಾಡ್ತೀವಿ. ಕಂಪಲ್ಸರಿ ಮನೆ ಕಟ್ಟೋರು ಯಾರಾಗಿದ್ದರೆ ವೈಬ್ರೇಟರ್ ಯೂಸ್ ಮಾಡಿದ್ದೀವಿ. ಅವರಿಗೆ ಕಾಂಕ್ರೀಟ್ಗಳು ವೈಬ್ರೇಟರ್ ಯೂಸ್ ಮಾಡಿದಾಗ ಕಾಂಕ್ರೀಟ್ ಚೆನ್ನಾಗಿ ಬಾಂಡಿಂಗ್ ಆಗುತ್ತೆ. ಮತ್ತು ಏರ್ ಇಲ್ಲದೆ ನೀಟಾಗಿ ಫಿಲ್ಲಿಂಗ್ ಆಗುತ್ತೆ. ಫಿಲ್ಲಿಂಗ್ ಆಗೋದ್ರಿಂದ ಕಾಂಕ್ರೀಟ್ ಸ್ಟ್ರಾಂಗ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಾಂಕ್ರೀಟ್ ಎಲ್ಲ ಎಮ್ಸ್ಯಾಂಡಲ್ಲಿ ಇವಾಗ ಯೂಸ್ ಮಾಡ್ತಾ ಇರೋದ್ರಿಂದ ಎಮ್ಸ್ಯಾಂಡ್ ಹಾಕ್ತೀವಿ. 2:3 4 ಮೇಲೆ ಹಾಕ್ತಾ ಇರೋದು. 2 ಬಾಣಲಿ ಎಮ್ಸ್ಯಾಂಡಿಗೆ 1 ಬಾಣಲಿ ಸಿಮೆಂಟು 3 ಬಾಣಲಿ ಜಲ್ಲಿ. ಇದು M20 ರೇಟ್ ಬರುತ್ತೆ. ಆ ಥರ ಬುಲ್ ಚೆಕ್ ಮಾಡಿಬಿಟ್ಟು ಬುಲ್ ಇರುತ್ತೆ. ಆ ಥರ ಬುಲ್ ಮಾಡ್ಕೊಂಡು ಸೆಂಟ್ರಲ್ಲೆಲ್ಲ ಲೆವೆಲ್ ಮಾಡ್ಕೊಂತೀವಿ. ಕಾಂಕ್ರೀಟ್ನ ಪ್ರತಿಯೊಂದು ಜಾಗದಲ್ಲಿ ಬುಲ್ ಹಾಕ್ಬಿಟ್ಟು ಮಾರ್ಕಿಂಗ್ ರಾಡ್ ಇರುತ್ತೆ. ಮಾರ್ಕಿಂಗ್ ರಾಡಿಂದ ಎಲ್ಲ ಚೆಕ್ ಮಾಡ್ಕೊಂಡು ಕಾಂಕ್ರೀಟ್ ಮಾಡ್ತೀವಿ.
ಸ್ಟೆಪ್ಸಿಂಗ್ ರೈಸರ್ಗೆ ಹೊಡೆದ್ರೆ ನೀಟಾಗಿ ಕಾಂಕ್ರೀಟ್ ನೋಡೋ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಎಲ್ಲಿ ಹೊಡೆದು ಸ್ಟೆಪ್ಸಲ್ಲಿ ಹೋಗಿ ಹೇಳಿ ಸ್ಟೆಪ್ಸಲ್ಲಿ ಹೊಡ್ಕೊಂಡು ಕಾಂಕ್ರೀಟ್ ಚೆನ್ನಾಗಿ ಬರುತ್ತೆ. ಕಾಂಕ್ರೀಟ್ ನೋಡೋಕ್ಕೆ ಫಿನಿಶಿಂಗ್ ಚೆನ್ನಾಗಿರುತ್ತೆ, ಮೆಜರ್ಮೆಂಟ್ ಅಲೈನ್ಮೆಂಟ್ ಎಲ್ಲ ಪಕ್ಕ ಬರುತ್ತೆ, ಲುಕ್ ಎಲ್ಲ ಕರೆಕ್ಟಾಗಿರುತ್ತೆ. ಹೇಗಿದೆ ನೋಡಿ ಸ್ಟೆಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ ಫಾಲೋ ಮಾಡಿ. ಥ್ಯಾಂಕ್ ಯು. ಸಾಕು ಜಾಸ್ತಿ ಆಗುತ್ತೆ ಆಮೇಲೆ. ಕಾಂಕ್ರೀಟು ಮುಗಿಯೋ ಸ್ಟೇಜ್ ಬಂತು, ಫೈನಲಲ್ಲಿ ಇದ್ದೀವಿ. ಇನ್ನೊಂದು ಸ್ವಲ್ಪ ಎಷ್ಟಿದೆ ಅಷ್ಟೇ. ಇವತ್ತಿನ ಆರ್ ಸಿ ಸಿ ಮುಗಿತಾ ಬಂತು, ಸ್ವಲ್ಪ ಇದೆ, ಇನ್ನೊಂದು ಅರ್ಧ ಗಂಟೆ ಹಾಕಿದ್ರೆ ಇವತ್ತಿನ ಆರ್ ಸಿ ಸಿ ಕಂಪ್ಲೀಟ್. ಫುಲ್ ಎಲ್ಲ ಹತ್ರ ಮೆಜರ್ಮೆಂಟ್ ಚೆಕ್ ಮಾಡಿ ಎಲ್ಲ ಕಾಂಕ್ರೀಟ್ ಮಟ್ಟ ಮಾಡಿರ್ತೀವಿ. ನೋಡೋಕ್ಕೆ ನೀಟಾಗಿ ಕಾಣಿಸ್ತದೆ, ನೀಟಾಗಿ ಲೆವೆಲಿಂಗ್ ಕಾಣಿಸ್ತದೆ. ಇದೊಂದು ಚೂರು ಇದೆ ಅಷ್ಟೇ, ಕಂಪ್ಲೀಟ್ ಆಯಿತು ಕಾಂಕ್ರೀಟ್.
ರೋಡ್ ಸಾಕಾಗತ್ತೆ ಇದಕ್ಕೆ ಇಲ್ಲೋಡ ಡಬಲ್ ಲೋಡ ಪಾತಿನಾ 2 ಗಾಡಿ ಫುಲ್ ತುಂಬತ್ತಾ ಐಟು ಒಂಚೂರು ಐಟು RCC ಫುಲ್ ಕಂಪ್ಲೀಟ್ ಆಗಿ ವಾಟರ್ ನೀಸಕ್ಕೆ ಪಾತಿ ಕಟ್ಬಿಟ್ಟಿದ್ದೀವಿ. ಪಾತಿ ಎಲ್ಲ ಕಟ್ಟಾಗಿದೆ. ಫೈನಲ್ ಫಿನಿಶಿಂಗ್. ನಾಳೆಯಿಂದ ಕ್ಯೂರಿಂಗ್ ಸ್ಟಾರ್ಟ್ ಆಗುತ್ತೆ. 15 ಡೇಸ್ ಕ್ಯೂರಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸರಿ ಸರ್ ಆಯ್ತು. Moldo, Mugito. Thank you very much for watching the video. Like and subscribe. Follow me.